ಅಧ್ಯಕ್ಷ ನಾನು ಇಲ್ಲಿ ಮೊದಲೇ ಕೋಡಿ ಸರ್ಕಲ್ ಮಾರ್ಕೆಟ್ ಇತ್ತು. ಆವಾಗಲಿಂದ ಇಲ್ಲಿ ಬಂದು ಅಲ್ಲಿ ತೆಗೆದ್ರು, ಇಲ್ಲಿ ಬಂದು ನಾವು ಜೀವನ ಮಾಡಿದ್ರು. ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಜನ ಏನು ಮಾಡಿದ್ರು, APMC ಮಾರ್ಕೆಟ್ ಹೋದರು. ಅಲ್ಲಿ 5 ಲಕ್ಷ 6 ಲಕ್ಷ ಲಂಚ ಕೊಟ್ಟಿದ್ದವ್ರಿಗೆ ಮಂಡಿಗಳು ಕೊಟ್ಟರು, ಜಾಗಗಳು ಕೊಟ್ಟರು. ನಮಗೇನು ಇಲ್ದಂಗೆ ಅನಾಥರಾಗಿ ನಾವು ಇಳ್ಕೊಂಡ್ಬಿಟ್ರಿ ಇಲ್ಲಿ. ಇವಾಗ ಈ ಜಾಗವನ್ನು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಇನ್ನೂ ಮಹಾಲ್ ಕಟ್ಟಬೇಕಂತಾರೆ. ಸರ್, ಬಡವೊಂದು ಗುಡಿಸ್ಲೆಲ್ಲ ತೆಗೆದ್ಬಿಟ್ಟು ಮಹಾಲ್ ಕಟ್ಟಿದ್ರೆ ಏನು ಪೋರಿಣ್ಣ? ಈ ಚರಂಡಿಗಳ ಮೇಲೆ ಅಂಗಡಿಗಳು ಕೊಟ್ಟವ್ರೆ. ಈ ಚರಂಡಿಗಳು ವಾಸನೆ ತಿನ್ಕೊಂಡು 4-5 ವರ್ಷದಿಂದ ನಾವು ಬಾಳ್ತಾ ಇದ್ದೀವಿ. ಆ ಹೆಣ್ಮಕ್ಳು ಬಾಳ್ತಾ ಇದ್ದಾರೆ. ವಾಸನೆ ಪೂರ್ತಿ ತುಮಕೂರು ಗೋಪ್ ವಾಸನೆಲ್ಲಿಗೆ ಐತೆ. ಅದ್ರಲ್ಲಿ ಜೀವನ ಮಾಡ್ದ. ಯಾಕಂದರೆ ಮುಂದಕ್ಕೆ ನಮಗೆ ಸರ್ಕಾರ ಏನೋ ಅನುಕೂಲ ಮಾಡ್ಕೊಡ್ತಾ ಇದೆ ಅಂತ ಇಲ್ಲಿ ನಾವು ಬೇರೆಯವ್ರಿಗೆ ಮಹಾಲ್ಗೆ ಕೊಟ್ಟವ್ರೆ. ಅದರಲ್ಲಿ ನಮಗೆ ಕೊಡಲಿ, ಅಂಗಡಿಗಳು ನಮಗೆ ಮಾಡ್ಕೊಳ್ಳಿ, ಬಡವ್ರಿಗೋಸ್ಕರ ಮಾಡ್ಕೊಳ್ಳಿ. ನಾವು ಬಾಡಿಗೆ ಕಟ್ತೀವಿ, ನಾವೇ ಬಾಡಿಗೆ ಕಟ್ತೀವಿ. ನಾವು ಏನು ಹೇಳ್ತಾರೆ ಬಾಡಿಗೆ ಕಟ್ತೀವಿ. ಮುನ್ಸಿಪಲ್ಗೆ ನಾವು ಸುಂಕ ಕಟ್ತಾ ಇದ್ದೀವಿ, ಇನ್ನೂವರೆಗೂ ಸುಂಕ ಕಟ್ತಾನೆ ಇದ್ದೀವಿ. ಇವಾಗ ಮಾಲ್ ಕಟ್ಟಿದ್ರೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಮಾಡಿಬಿಟ್ರೆ ನಮಗೆ ಎಲ್ಲ ಹೇಳ್ತಾರೆ. ನೇತಾಗಳು, ಲೀಡ್ರುಗಳು ಎಲ್ಲ ಹೇಳ್ತಾರೆ, ಎಲೆಕ್ಷನ್ ಗೆಲ್ಲೋದಂದ್ರೆ ನಿಮಗೆ ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಇಡೋ ಗುಡ್ಸ್ಲು ಕಿತ್ಬಿಡ್ತಾರೆ. ಈ ಆಶ್ವಾಸನೆ ನಮಗೆ ಬೇಕಾಗಿಲ್ಲ. ನಮಗೆ ರೈಟಿಂಗಲ್ಲಿ ಒಂದು ಮಾತು ಬರ್ಕೊಳ್ಳಿ, ಆಮೇಲೆ ಇದು ಕಟ್ಕಡೆ ಕಟ್ಟಲಿ. ಇಲ್ಲ ಅಂದರೆ ಈ ಕಟ್ಕಡೆ ಕಟ್ಟಕ್ಕೆ ಕೊಡಲ್ಲ. ನಾವು ಯಾವುದೇ ಕಾರಣದಿಂದ ನಾವು ಹಡ್ತಾಲ್ ಮಾಡ್ತೀವಿ. ಎಲ್ಲಿವರೆಗೂ ಹೋಗ್ತೀವಿ ನಾವು. ಯಾಕೆ ತೆಗಿತಾರೆ ದೇವಸ್ಥಾನ? ಮೊದಲಿಂದ ಅಲ್ಲಿತ್ತು ದೇವಸ್ಥಾನ, ಅಲ್ಲೇ ಇರಬೇಕು, ಅಲ್ಲೇ ಇರಲಿ. ಯಾಕೆ ದೇವಸ್ಥಾನ ಬರೀ ಏನು ಅಂಗಡಿಗಳ ಪೆಟ್ಟಿಗೆ ಅಂಗಡಿನ ಇಲ್ಲ ಏನೋ ಹೊಸ್ತಾ ಇಲ್ಲಿಂದ ಅಲ್ಲಿಗೆ ಇಕ್ಕಕ್ಕೆ? ದೇವಸ್ಥಾನ ಎಲ್ಲ ಐತೆ, ಅಲ್ಲಿರಲಿ. ವಾಸ್ತು ಟೈಪಾಗಿ ದೇವಸ್ಥಾನ ಕಟ್ಟಿರೋದು ಸರ್. ದೇವಸ್ಥಾನ ಅಲ್ಲೇ ಇರಬೇಕು. ಯಾವ ದೇವ್ರಿಗೆ ತಗೊಂಡೋಗಿ ಇಕ್ಬಿಟ್ರೆ ನಿಮ್ಮ ಮನೆಗೆ ತೆಗೆದ್ಬಿಡಿ ಅಂದ್ರೆ ನಿಮ್ಮ ಲೀಡರ್ಗಳು ನಿಮ್ಮ ಮನೆ ತೆಗೆದ್ಬಿಡ್ತೀರಾ? ದೇವಸ್ಥಾನ ಎಲ್ಲೈತೆ ಅಲ್ಲೇ ಇರ್ಬೇಕು. ಯಾವುದೇ ಕಾರಣದಿಂದ ದೇವಸ್ಥಾನ ಅಲ್ಲಾಡ್ಕೊಡ್ದು. ಬರೇ ಮಿನಿಸ್ಟರ್ಗಳು ಹೇಳ್ತಾರೆ, ಆಶ್ವಾಸನೆ ಮಾಡ್ತಾರೆ. ನಿಮಗೆ ಕೊಡ್ತೀವಿ ಅಂದ್ರೆ ಆಮೇಲೆ ಮಹಾಲ್ ಕಟ್ ಮೇಲೆ ಎಲ್ಲ ಮುಚ್ಚಿಕ್ ಬಿಡ್ತಾರೆ, ಮಹಾಲ್ ಕಟ್ಬಿಡ್ತಾರೆ. ಆಮೇಲೆ ಇರೋ ಬಡವ್ರಿಗೆಲ್ಲ ಎತ್ತಿ ಕಳಿಸ್ಬಿಡ್ತಾರೆ. ಹೋಗಿ ನೀವು ಎಲ್ಲಾನ ಬಾಳ್ಕೊಳ್ಳಿ ಅಂತ. ಏನ್ ಮಾಡ್ಬೇಕು ಅಂತ ಸರ್, ನಮಗ್ ಜಾಗ ಕೊಡ್ಲಿ. ಇದು ಯಾರಿಗೂ ಏನು ಕೊಡೋದೇ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಸ್ಥಳದವರು, ನಾವಿಲ್ಲಿ ಜೀವನ ಮಾಡಿರೋರು, ನಾವಿಲ್ಲಿ ಬದುಕಿರೋರು. ನಮ್ಗೆ ಅಂಗಡಿಗಳು ಕಟ್ಕೊಳ್ಳಿ, ನಾವು ವ್ಯಾಪಾರ ಮಾಡ್ತೀವಿ, ನಾವು ಅಡ್ವಾನ್ಸ್ ಕೊಡ್ತೀವಿ, ಬಾಡಿಗೆ ಕೊಡ್ತೀವಿ. ದಯವಿಟ್ಟು ಹೋರಾಟ ಕೈ ಬಿಡಲ್ಲ. ನಾವು ಎಲ್ಲಿವರೆಗೂ ಅಂದ್ರೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಖುದ್ದು ಸಾಮಾನ್ ಅಂತ, ಪುರುಡಿನ ಅಧ್ಯಕ್ಷ ನಾನು.